ಸರ್, ಇದು ಕಲಬುರಗಿ ನಗರದ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಅಂತ ಹಾದಿ. ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಗುಂಡಿ ಅಂತೇಳಿ. ಈ ತರ ಎಷ್ಟೋ ಜನ ಇದಕ್ಕೆ ಸಾವಿಗೆ ಕಾರಣ ಯಾರು? ಇವ್ರು ಯಾರ ಸತ್ಯ ಮಾಡ್ತಾರೆ ಇವರು. ನಾವು ಅವ್ರಿಗೆ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿದ್ರು ಕೂಡ ಅವ್ರು ಏನು ಯಾರು ಎಲ್ಲಿಗೆ ತಯಾರಿಲ್ಲ. ಯಾರಿಗೆ ಏನು ಕಾರ್ಪೊರೇಷನ್ ಎದುರೇ ಒಂದು ದೊಡ್ಡ ಗುಂಡಿದು ಡಕ್ಕರ್ ಮುಗಿತ್ತು. ಇವತ್ತು ದಿವಸ 9 ಗಂಟೆ ರೋಡ್ ಹಾಕೊಂಡು ಕೆದರ್ಕೊಂಡು ಕೊಂಡಿರ್ತಾರ. ಕಲಬುರಗಿ ನಗರದಲ್ಲಿ ನಾನು ತುಪ್ಪಿ ಗುಂಡಿ ಆಗಿದೆ ಪ್ರತಿಯೊಂದು ರೋಡ್ ಹೋಗ್ಬೇಕಾದ್ರೆ. ಅಲ್ಲಿವರೆಗೂ ಯಾರೇ ಸಾಯ್ಬೇಕು, ಸತ್ತಾಗ ಅವ್ರು ಮುಚ್ಚಲ್ಬೋದು ಅಷ್ಟೇ ನೋಡ್ರಿ. ಸರ್, ಇದು ಕಲಬುರಗಿ ನಗರದ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಅಂತ ಹಾದಿ. ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಗುಂಡಿ ಅಂತೇಳಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಾಗ ಉತ್ತರ ಮತ್ತು ದಕ್ಷಿಣ ಇಬ್ಬರು ಶಾಸಕರಿದ್ದಾರೆ. ಆದರೆ ಇಂಥ ಇವತ್ತಿನ ದಿವಸ ಈ ಒಂದು ಪವಿತ್ರ ಶ್ರಾವಣ ಮಾಸ ಒಂದು ದಿನಗಳಿವು. ಇವು ನಮ್ಮ ಕಲಬುರಗಿ ಆರಾಧ್ಯ ದೇವ ಶರಣಬಸವೇಶ್ವರ ಟೆಂಪಲ್ ಬರಬೇಕಾದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಕಾಲಾಗ ಚಪ್ಪಲಿನಾಗೆ ಬರ್ತಾರೆ ಒಂದು ಭಕ್ತಿಯಿಂದ. ಇನ್ನು ಕೆಲವು ದಿನಗಳಿಂದ ಏನಪ್ಪ LNTದವರು ಮತ್ತು ಏನು PWD ಮತ್ತು ಕಾರ್ಪೊರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಕಂಪ್ಲೀಟ್ ಆಗ್ಯಾದ ಆಲ್ರೆಡಿ. ಆದರೂ ಇಲ್ಲೇನಪ್ಪ ಅಂತ ಒಂದು ಶ್ರಾವಣ ಮಾಸದ ನಮ್ದು ಒಂದು ಭಕ್ತಿಯ ಒಂದು ಬೀಡು ನಮ್ಮ ಶರಣಬಸವೇಶ್ವರ ಒಂದು ಭಕ್ತಿಯನ್ನು ಬರ್ತಕ್ಕಂಥ ಜನರ ಪರಿಸ್ಥಿತಿ ಯಾವ ಇಲ್ಲಿ ನೋಡಿ ಸರ್. ಇದೇನು ಈ ಗಾರಿ ಬಿದ್ದಿಲ್ಲ, ಈ ಥರ ಎಷ್ಟೋ ಜನ ಇದಕ್ಕೆ ಸಾವಿಗೆ ಕಾರಣ ಯಾರು? ಏನು ಯಾರ ಸತ್ಯ ಮಾಡ್ತಾರೆ ಇವರು. ಅಂಥ ಪರಿಸ್ಥಿತಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಇವತ್ತೇನಪ್ಪ ಅಂತ ಬಂದಿದೆ. ಇವತ್ತಿನ ದಿವಸ ಈ ಒಂದು ಬರ್ತಕ್ಕಂಥ ಏನು ಈ ರೋಡ್ ಇದೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ನಾಲ್ಕದಿಂದ ಈ ಒಂದು ಶರಣಬಸವೇಶ್ವರ ಟೆಂಪಲ್ವರೆಗೆ ಇದು ನಡೆಯೋನಪ್ಪ ಕಾಮಗಾರಿ ನಡೆದಿತ್ತು. ಅವಾಗಿನ ನಮ್ಮ ಹಬ್ಬ ಇದ್ದಿಲ್ಲ, ಅವಾಗ ನಡೀತು. ಇವು ಏನಪ್ಪ ಅಂದ್ರೆ ಏನು ಶ್ರಾವಣ ಮಾಸ ಪವಿತ್ರ ದಿನ ನಮ್ಮದು. ಈ 30 ದಿನಗಳ ಕಾಲ ಮಹಿಳೆಯರು ಮತ್ತು ಅನೇಕ ಪುರುಷರಪ್ಪ ಅಂತ ಕಾಲಲ್ಲಿ ಚಪ್ಪಲಿ ದಿವಸ ಭಕ್ತಿಯಿಂದ ನಮ್ಮ ಶರಣಬಸವೇಶ್ವರ ನಸ್ಕಿನ 3 ಗಂಟೆಯಿಂದ ಬರ್ತಿರ್ತಾರೆ. ಆದರೆ ಏನು ಚರಂಡಿ ನೀರುಗಳಲ್ಲಿ ಹೋಗ್ಬೇಕು ಅವರು. ಯಾರಿಗೇನಪ್ಪ ಭಕ್ತಿ ಇರ್ತದೆ. ಭಕ್ತಿ ಏನಪ್ಪ ಅಂತಂದ್ರೆ ಚರಂಡಿ ನೀರು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ದಿವಸ ನಾವು ಉತ್ತರ ಶಾಸಕರಿಗೆ ಹೇಳ್ತೀನಿ, ಇವತ್ತು ದಕ್ಷಿಣ ಶಾಸಕರಿಗೆ ಹೇಳ್ತೀನಿ. ಎರಡು ಏನಪ್ಪ ಕಾಂಗ್ರೆಸ್ ಶಾಸಕರಿದ್ದಾರೆ ಈ ನಮ್ಮ ಕಲಬುರಗಿ ನಗರದಲ್ಲಿ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಇಂಥ ಒಂದು ಅಯೋಗ್ಯ ಸರ್ಕಾರ ಇಲ್ಲಿವರೆಗೆ ಆಗಿದ್ದಿಲ್ಲ. ಯಾಕಂತಂದ್ರೆ ಒಂದು ಯಾವ ಸಣ್ಣ ವರ್ಗ ಸದಸ್ಯನ ಆಗ್ತಾ ಇಲ್ಲ. ಇದಕ್ಕೆ ನೇರವಾಗಿ ಮಹಾನಗರ ಪಾಲಿಕೆ, PWD, LNT ಈ ಒಂದು ಏನಾದ್ರೂ ಈ ಒಂದು ಕಾಮಗಾರಿ ಏನಪ್ಪ ಇಲ್ಲಿ ಯಾರು ಬಿದ್ದು ಸತ್ರು ಏನಾಯ್ತಪ್ಪ ಅಂತ ಅವರೇ ಹೊಣೆ ಆಗ್ತಾರೆ ಅಂತ ಹೇಳ್ತೀನಿ ಸರ್. ಇವತ್ತು 1 ವರ್ಷ 9 ತಿಂಗಳು ಈಗ ಸುಮಾರು ಈ ಕಾಮಗಾರಿ ನಡೆದ್ರೆ 9 ತಿಂಗಳಾಯ್ತು ಸರ್. 9 ಸಾರ್ವಜನಿಕ ಎಷ್ಟು ತೊಂದರೆ ಆಗ್ತಾ ಇದೆ. ಒಂದು ಸಿಟಿ ಅಂಡ್ ಸೆಂಟ್ರಲ್ ಮಾಡ್ಬೇಕಾದ್ರೆ ಎಷ್ಟು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು. ಆದರೆ ಹೃದಯ ಭಾಗ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ದಿವಸ 9 ಗಂಟೆ ರೋಡ್ ಹಾಕೊಂಡು ಕೆದರ್ಕೊಂಡು ಕೊಂಡಿರ್ತಾರೆ. ಇವತ್ತು ದಿವಸ ಈ ದುಕಾನ್ದವ್ರು ಏನು ಪರಿಸ್ಥಿತಿ, ಈ ಶಾಪ್ದವ್ರು ಏನು ಈ ವ್ಯವಹಾರ ಹೆಂಗೆ ಮಾಡ್ಬೇಕು ಹೇಳ್ತಾರೆ ಇವತ್ತು. ಅದಕ್ಕೆ ಏನಪ್ಪ ಅಂತಂದ್ರೆ ಅತಿ ಶೀಘ್ರದಲ್ಲಿ ಈ ನಮ್ಮ ಶ್ರಾವಣ ಮಾಸ ಇವತ್ತಿಂದ ಪ್ರಾರಂಭವಾಗ್ಯದ, ಪವಿತ್ರ ದಿನ ಅದ. ಮುಂಬರೋ ದಿನಗಳೇನಪ್ಪ ಅಂತಂದ್ರೆ ಭಾಳಷ್ಟು ಇನ್ನೂ ಹೆಚ್ಚಿಗೆ ಹಾಕೋತಾರೆ ಜನರು ಬರೋದು. ಅದಕ್ಕೆ ಆದಷ್ಟು ಬೇಗ ಏನಪ್ಪ ಅಂತ ಈ ಕಾಮಗಾರಿ ಮುಗಿಸ್ಬೇಕಂತ ಇವತ್ತು ದಿವಸ ಆಗ್ರಹ ಪಡಿಸ್ತೀನಿ ಸರ್. ಇದು ರಸ್ತೆ ಸುಧಾರಣೆ ಮಾಡೋ ಸಲುವಾಗಿ ನಾವು 4 ದಿವಸ ಹಿಂದೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಹೇಳಿ, ಅವರು ಕಮಿಷನರ್ ಮಾತಾಡಿ ಎಲ್ಲ ವಾಟರ್ ಬೋರ್ಡ್ ಅಧಿಕಾರಿಗಳು ಕರೆಸಿ, ಕಮಿಷನರ್ ಕೂಡ ತಾವು ಸ್ವಂತ ಇಲ್ಲಿ ಬಂದು ನಾವು ಸಮಸ್ತ ದುಕಾನ್ದವ್ರು ಎಲ್ಲರೂ ಜನ ಸೇರಿ ಅವ್ಕೊಂಡಿವಿ. ಇಲ್ಲಿಂದು ಶ್ರಾವಣ ಚಾಲು ಐತಿ. ಈಗ ಇಷ್ಟು ದಿನ ನೀವು ಮಾಡಿರಿ, ನಾವು ಯಾರು ನಿಮ್ಗೆ ಏನೂ ಅಂದಿಲ್ಲ. ಈಗ ಅವರು ಎಚ್ಚೆತ್ತುಕೊಂಡು ಶ್ರಾವಣದಿಂದ ನಸುಕಿನಾಗ 2 ಗಂಟೆಗೆ ಹೆಣ್ಮಕ್ಳು ಎಲ್ಲ ಬರೇ ಗಲೀಲಿಂದ ಬರ್ತಾರೆ. ಇಂಥ ಕಾಲಿ ಎಲ್ಲ ಚುಸ್ತದ. ಅದನ್ನೇ ನೋಡ್ಕೊಂಡು ಕೆಸಿಂದ ಇವೆಲ್ಲ ಗುಂಡಿಗಳವ, ಎಲ್ಲ ರಾಡಿ ಅದ ಇಲ್ಲಿ. ಇದ್ರ ಮ್ಯಾಗ ನೀವು ಒಳ್ಳೆ ಒಂದು ಹಾಡು ಮುರುಮ ಇಲ್ಲಂತ ಒಂದು ಕಂಕರ ಇಂಥದ್ದು ಏನಾರ ಹಾಕಿ ಕೆಸಿಂದ ಇದ್ರ ಮ್ಯಾಗ ಓಡಾಡಿಸಿ ಕೆಸಿಂದ ಮಂದಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ನೀವು ಅಂತ ಹೇಳಿ ಕೆಸಿಂದ ಇಷ್ಟು ನಾವು ಮನವಿ ಮಾಡಿದ್ರು ಕೂಡ ಇಲ್ಲಿ ಗುಲ್ಬರ್ಗದಾಗ ಸರ್ಕಾರ ಯಾವಾಗೇ ಇರ್ತದೋ ಬಿಡ್ತದೋ, ಆದ್ರೆ ಅಧಿಕಾರಿಗಳು ಮಾತ್ರ ಬಹಳ ದುರುಪಯೋಗ ತಗೊಲಿಕತ್ತಾರಿದೆ. ಜನರ ಕಳಕಳಿ ಎಸೋಲಿಕತ್ತೆ ಅಧಿಕಾರಿಗಳು. ನಾವು ಅವ್ರಿಗೆ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿದ್ರು ಕೂಡ ಅವ್ರು ಏನು ಯಾರು ಎಲ್ಲಿಗೆ ತಯಾರಿಲ್ಲ, ಯಾರಿಗೆ ಅಂಜಲಿಕ್ಕೆ ತಯಾರಿಲ್ಲ, ಯಾರಿಗೆ IAS ಆಫೀಸರ್ಗಳಿಗೆ ಅಂಜಲಿಕ್ಕೆ ತಯಾರಿಲ್ಲ. ಇನ್ನು ಏನಪ್ಪ ಅಂತಂದ್ರೆ ಉಸ್ತುವಾರಿ ಸಚಿವರು ಗಮನಕ್ಕೆ ತರೋದು ಒಂದೇ ಓದೋದು ಇನ್ನು. ಯಾಕಂದ್ರೆ ಪಾಪ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ನೋಡ್ಬೇಕು, ಅವರು ಯಾವ ದೇಶಕ್ಕಂತ ನೋಡ್ಬೇಕು ಅವರು. ಆದ್ರೆ ಇಲ್ಲಿ ಇರೋ ಅಂತ ಅಧಿಕಾರಿಗಳು
ಇಲ್ಲಿದ ಜನರು ಅನ್ನ ತಿಂತಾರೆ. ಅನ್ನ ತಿಂದರೂ ಸಹಿತ ನಾವು ಜನರ ಸಮಸ್ಯೆ ಬಗೆಹರಿಸ್ಬೇಕಲ್ಲಪ್ಪ ಅಂತೇಳಿ ಅವ್ರಿಗೆ ಒಂದು ಚೂರು ಕೂಡ ಕಳಕಳಿ ಎಂಬುದು ಏನೂ ಉದೇ ಇಲ್ಲ. ಆದ ಕಾರಣ ದಯಮಾಡಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಮನವಿ ಮಾಡ್ಕೋತೀವಿ. ಈಗಲಾದರೂ ತಾವು ಕೂಡಿ ಎಚ್ಚರಿಸಿಕೊಂಡು ಇಲ್ಲಿ ಎಲ್ಲಿ ಗಡ್ಡಿ ಟಗ್ಗಗಳು ಬಿದ್ದಾವ ಇದು ಎಲ್ಲ ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾ ಕಳಕಳಿಯಿಂದ ಜನರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಅದಕ್ಕೆ ದಯಮಾಡಿ ಸರ್, ಇದು ಗುಲ್ಬರ್ಗಾದಲ್ಲಿ ಮೇನ್ ಕಾರ್ಪೊರೇಷನ್ ಎದುರೇ ಒಂದು ದೊಡ್ಡ ಗುಂಡಿದು ಡಕ್ಕರ್ ಹೋಗಿತ್ತು. ಅಲ್ಲಿಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಇವರು ಅಧಿಕಾರಿಗಳು ಎಲ್ಲರೂ ಓಡಾಡಿದ್ರು ಸಹಿತ ಅದಕ್ಕೆ ಮುಚ್ಚಲ್ ಕಾಲಿಲ್ಲ. ಅದ್ರ ಒಳಗೆ ಒಂದು ಹುಡುಗಿ ಬಿದ್ದು ಸತ್ತು ಬಳಕ ಅವಾಗ ಇವರು ಮುಚ್ಚು ಅಂದ್ರೆ ಇವರು ಅಲ್ಲಿವರೆಗೂ ಯಾರೇ ಸಾಯ್ಬೇಕು ಸತ್ತಾಗ ಅವ್ರು ಮುಚ್ಚಲ್ಬೋದು ಅಷ್ಟೇ ನೋಡ್ರಿ ಇವರು ಕರ್ತವ್ಯ ಇರೋದು. ಆದ್ರೆ ದಯಮಾಡಿ ಇಲ್ಲಿ ಅಧಿಕಾರಿಗಳು ಏನಿರಲ್ಲ, ಇಲ್ಲಿ ಅಧಿಕಾರಿಗಳು ಆರ್ಟಿಕಲ್ 371 ಜೆ ಪ್ರಕಾರ 2 ವರ್ಷ ಮಾತ್ರ ಅಧಿಕಾರಿಗಳು ಇರಬೇಕು. ಇಲ್ಲಿಂದ ಎಲ್ಲ ಅಧಿಕಾರಿಗಳು ಹೊರಗೆ ಹಾಕ್ರಿ ನೀವು, ಅಂದಾಗ ಮಾತ್ರ ಇದು ಗುಲ್ಬರ್ಗ ಸುಧಾರಣೆ ಆಗ್ತದೆ. ಅಲ್ಲಿ ತನಕ ಗುಲ್ಬರ್ಗ ಎಂದೂ ಸುಧಾರಣೆ ಆಗಲ್ಲ. ಇದು ಸರ್, ನನ್ನ ಹೆಸರು ಶಿವಕುಮಾರ್ ಬಾಳಿ, ನಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಂತ ಹೇಳಿ ನಾನು ಕೆಲಸ ಮಾಡೀನಿ. ಆದ್ರೆ ಇಲ್ಲಿ ತನಕ ನಾವು ಎಷ್ಟು ನಾವು ಹೇಳಿದ್ರು ಸಹಿತ ಯಾರು ಅಧಿಕಾರಿಗಳು ಮತ್ತೆ ಯಾರು ಅಲ್ಲಿ ತಯಾರಿಲ್ಲ. ಒಂದು ಇದು ಪೂರ ಏನಿದ್ದು ಕಳಪೆ ಕಾಮಗಾರಿ, ಇದು ಒಳ್ಳೆ ಕಾಮಗಾರಿ ಅಲ್ಲ ಇದು. ಯಾಕಂದ್ರೆ ಇದು 30 ವರ್ಷದಾಗ ಇದು 3 ಸರಿ ಇದು ಡ್ರೈನ್ ಮಾಡ್ಲಿಕ್ಕೆ ಇದು ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಲ್ಲಿಂದ 50 ಲಕ್ಷ ರೂಪಾಯಿ ಹಾಕಿ ಫೈರ್ ಸ್ಟೇಷನ್ ಒಳಗಿಲಿಂದ ಕಿಲಾಕ್ ಬಿಟ್ಟಿದ್ದೀವಿ. ಅದನ್ನೇ ಇವ್ರು ಸುಧಾರಣೆ ಮಾಡ್ಕೊಂಡು ಹೋಗಿದ್ರಪ್ಪ ಅಂತ ಇವತ್ತು 4 ಕೋಟಿ ಖರ್ಚು ಮಾಡೋದು ಅವಶ್ಯಕತೆ ಏನೂ ಇರಲೇ ಇಲ್ಲ. ಇದು ಮತ್ತೆ ನೋಡಿರ್ತೀವ ಇನ್ನೊಂದು 15-10 ವರ್ಷ ಹೋಗಿ ಮತ್ತೆ ಇದೇ ಸ್ಥಿತಿ ಅಥವಾ ಮತ್ತೊಂದು ಸರಿ ಇದ್ರೆ ದುಡ್ಡು ಹಾಕ್ಲಿಕ್ಕೆ ಬರ್ತಾರೆ. ಮತ್ತೆ ಇದು ಬರೀ ಪರ್ಸೆಂಟೇಜ್ ತಿನ್ಲಿಕ್ಕೆ ಅಷ್ಟೇ ನೋಡ್ಲಿಕ್ಕೆ ಇನ್ನು ಜನರದು ಸಮಸ್ಯೆ ಬಗೆಹರಿಸ್ಬೇಕಂಬುದು ಇದು ನೋಡ್ಲಿಕ್ಕೆ ತಯಾರಿಲ್ಲ ಅವರು.